ಸ್ನೇಹಿತರೆ, ಜಿಪುಣರಂತಹ ಮಹಾದಾನಶೂರರು ಜಗತ್ತಲ್ಲಿ ಇನ್ನೊಬ್ರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಹೇಗೆ ಅಂತ ಗೊತ್ತಾಗಬೇಕಾದ್ರೆ ನಿಮಗೆ ಈ ಸ್ವಾರಸ್ಯಕರ ಕಥೆಯನ್ನು ಕೇಳಬೇಕು. ಕತೆ ಏನಪ್ಪಾ ಅಂತಂದ್ರೆ, ಒಂದೂರಲ್ಲಿ ಒಬ್ಬ ಶ್ರೀಮಂತ ಇದ್ದಂತೆ. ಅವನು ತುಂಬಾ ಜಿಪುಣ, ಅವನ ಹತ್ರ ತುಂಬಾ ಹಣ ಇತ್ತು. ಆದ್ರೂ ತುಂಬಾ ಜಿಪುಣತನ ಮಾಡ್ತಾ ಇರ್ತಾನೆ. ಜೊತೆಗೆ ಅವರ ಮನೆಯವರಿಗೆ ₹1 ಕೊಡ್ಬೇಕಾದ್ರೆ ತುಂಬಾ ಸಾವಿರಾರು ಸರಿ ಯೋಚನೆ ಮಾಡಿ ಕೊಡ್ತಾ ಇರ್ತಾನೆ, ಅಂತ ಜಿಪುಣ. ಆದ್ರೆ ಅವನ ಹತ್ರ ಇರೋ ಹಣ ಎಲ್ಲ ಪ್ರತಿನಿತ್ಯ ಎಣಿಸೋದು, ಅದನ್ನ ಒಂದು ಪೆಟ್ಟಿಗೆ ಒಳಗಡೆ ಭದ್ರವಾಗಿ ಬೀಗ ಹಾಕಿ ಇಡೋದು. ಒಂದು ದೊಡ್ಡ ಕಬ್ಬಿಣದ ಪೆಟ್ಟಿಗೆನ ಭದ್ರವಾಗಿ ಮಾಡಿಸ್ಕೊಂಡಿರ್ತಾನೆ. ಅದರೊಳಗಡೆ ದುಡ್ಡನ್ನ ಇಟ್ಟು ಪ್ರತಿನಿತ್ಯ ಎಣಿಸೋದು, ಇಡೋದು. ಅದೇ ಅವನಿಗೆ ದೊಡ್ಡ ಆನಂದ. ಈ ರೀತಿ ಆನಂದ ದಿನಗಳು ಮುಗಿತಾ ಬರುತ್ತೆ. ಯಾಕೆಂದ್ರೆ ಅವನಿಗೆ ವಯಸ್ಸಾಗುತ್ತೆ. ವಯಸ್ಸಾದ್ಮೇಲೆ ಅವನಿಗೆ ಸಾಮಾನ್ಯವಾಗಿ ಇತರರ ಹಾಗೆ ಅವನ ದೇಹಕ್ಕೂ ಕಾಯಿಲೆಗಳು ಆವರಿಸ್ಕೊಳ್ಳುತ್ತೆ. ಕಾಯಿಲೆಗಳು ಆವರಿಸ್ಕೊಂಡಾಗ ವೈದ್ಯರನ್ನ ಕರೆಸ್ತಾರೆ ಅವ್ರ ಮನೆಯವರು. ಆ ವೈದ್ಯರಿಗೆ ಹಣ ಖರ್ಚು ಮಾಡೋದಕ್ಕೂ ಜಿಪುಣತನವನ್ನ ಅವನು ತೋರ್ತಾನೆ. ಆಗ ವೈದ್ಯರೇ ಅನ್ಕೋತಾರೆ, ಇವನನ್ನ ಬದುಕಿಸಿದ್ರೂ ಪ್ರಯೋಜನ ಇಲ್ಲ, ಇವನಿಂದ ನನಗೇನು ಉಪಯೋಗ ಇಲ್ಲ ಅನ್ಕೊಂಡು ವೈದ್ಯರು ಅವನ್ನ ಇವನಿನ್ ಬದುಕೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಆಗ ಅನಿವಾರ್ಯವಾಗಿ ಅವನ ಕೊನೆ ದಿನಗಳು ಬರುತ್ತೆ. ಆಗ ಅಂತಿಮವಾಗಿ ಅವನ ಮಗ ಅವನ ಬಾಯಿಗೆ ಗಂಗಾಜಲವನ್ನು ಬಿಡೋದಕ್ಕೆ ಹೋಗ್ತಾನೆ. ಪುಣ್ಯಾತ್ಮ ಸಾಯೋ ಟೈಮಲ್ಲಿ ಗಂಗಾಜಲ ಯಾಕೆ ಕುಡಿಬೇಕು ಅಂತ ಗಂಗಾಜಲ ಕುಡಿಯೋದಕ್ಕೂ ಬಾಯಿ ಬಿಡೋದಿಲ್ಲ. ಕೊನೆಗೆ ಅವನ ಮುಖಕ್ಕೆ ಗಂಗಾಜಲನ ಚಿಮುಕ್ಸಿ ಸುಮ್ಮನಾಗ್ತಾರೆ. ನಂತರ ಅವನ ಪ್ರಾಣ ಹೋಗುತ್ತೆ. ಪ್ರಾಣ ಹೋದಾಗ ಅವನ ಶವನ ಸ್ಮಶಾನಕ್ಕೆ ತಗೊಂಡೋಗಿ ಸುಟ್ಟಾಕ್ತಾರೆ. ಸುಟ್ಟಾಕಿ ಮನೆಗೆ ಬಂದ ಮೇಲೆ ಆ ಶ್ರೀಮಂತನ ಪೆಟ್ಟಿಗೆಯಲ್ಲಿ, ಅಪ್ಪನ ಪೆಟ್ಟಿಗೆಯಲ್ಲಿ ಎಷ್ಟು ದುಡ್ಡಿರ್ಬೋದು ಅಂತ ಕುತೂಹಲದಿಂದ ನೋಡೋಕ್ಕೆ ಅವರು ಹೋಗ್ತಾರೆ. ಆದರೆ ಬೀಗದ ಕೈಯೇ ಸಿಗೋದಿಲ್ಲ. ಎಷ್ಟು ಹುಡ್ಕಿದ್ರು, ಮನೆ ತುಂಬ ಹುಡ್ಕಿದ್ರು ಬೀಗದ ಕೈಯೇ ಸಿಗೋದಿಲ್ಲ. ಏನು ಮಾಡೋದು ಅಂತ ಸುಮ್ಮನಾಗ್ತಾರೆ. ನಂತರ ಮರುದಿನ ಸ್ಮಶಾನಕ್ಕೆ ಅವರ ಅಸ್ಥಿಯನ್ನು ಬಿಡೋದಕ್ಕೆ, ಅಸ್ಥಿಯನ್ನು ಸಂಗ್ರಹ ಮಾಡೋದಕ್ಕೆ ಸ್ಮಶಾನಕ್ಕೆ ಹೋದಾಗ ಆ ಬೂದಿ ಒಳಗಡೆ ಬೀಗದ ಕೈ ಸಿಗುತ್ತೆ. ಆಗ ಮನೆಯವ್ರಿಗೆಲ್ಲ ಗೊತ್ತಾಗುತ್ತಂತೆ, ಆ ಮನುಷ್ಯ ಗಂಗಾಜಲ ಬಿಡಬೇಕಾದ್ರೂ ಏನಕ್ಕೆ ಬಾಯಿ ತೆಗಿಲಿಲ್ಲ ಅಂತ. ಈ ರೀತಿ ಜಿಪುಣರ ಬಗ್ಗೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಏನಪ್ಪಾ ಇದೆ ಅಂತಂದ್ರೆ, ಕೃಪಣೇನ ಸಮೋದಾತ ನ ಭೂತೋ ನ ಭವಿಷ್ಯತಿ ಅಸ್ಪೃಶ್ಯನ್ ಏವ ವಿತ್ತಾನಿಯಃ ಪರೇಭ್ಯ ಪ್ರಯಚ್ಛತಿ. ಅಂದ್ರೆ ಜಿಪುಣನಿಗೆ ಸಮಾನನಾದಂತಹ ದಾನಶೂರರು ಎಲ್ಲಿಯೂ ಇರೋದಕ್ಕೆ, ಯಾವ ಕಾಲದಲ್ಲೂ ಇರೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ತಾನು ಐಶ್ವರ್ಯವನ್ನು ಮುಟ್ಟದೇ ಇತರರಿಗೆ ಅದನ್ನ ಅವನು ನೀಡ್ತಾನೆ ಅನ್ನೋದು ಈ ಶ್ಲೋಕದ ಅರ್ಥ. ಸ್ನೇಹಿತರೆ, ನಿಜ ಈ ಕತೆ ಎಷ್ಟು ಸತ್ಯ ಅಲ್ವಾ? ಕತೆ ಇಷ್ಟವಾದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಕತೆಗೆ ವಿರಾಮವನ್ನು ಹಾಡ್ತೀನಿ. ಜೈ ಹಿಂದ್.